Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಫಸ್ಟ್ ಅಪ್ಡೇಟ್ ಸೂಪರ್ ಫ್ರೆಶ್ ಆಗಿ ಬರ್ತಾ ಇದೆ. ತಿಲಕ್ ವರ್ಮಾ ರಿಲೇಟೆಡ್ ಕನ್ಫರ್ಮೇಷನ್ ಬಂದಿದೆ. BCCI ಕಡೆಯಿಂದ ವರ್ಲ್ಡ್ ಕಪ್ನ ಆಡ್ತಾ ಇದ್ದಾರೆ. ತಿಲಕ್ ವರ್ಮಾ ಅಂತ ಅವ್ರಿಗೆ ಆದಂಥ ಟೆಸ್ಟಿಕ್ಯುಲರ್ ಸರ್ಜರಿ ಏನಿದೆ ಇದರಿಂದ ರಿಕವರ್ ಆಗಿ ಫಿಟ್ ಆಗಿ ಮತ್ತೆ BCCI ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಇದ್ದು ಎಲ್ಲ ಮಾಡಿಕೊಂಡು, ಅಂದರೆ ರಿಕವರಿ ಪ್ರೊಸೆಸಲ್ಲಿ ಏನೇನು ಬೇಕೋ ಎಲ್ಲ ಮಾಡಿಕೊಂಡು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಫಿಟ್ಟಾಗಿ ಇವಾಗ ಬಂದಿದ್ದಾರಂತೆ. ಅವರು ವಾರ್ಮ್ ಅಪ್ ಮ್ಯಾಚ್ನ ಆಡ್ತಾ ಇದ್ದಾರೆ. ಅಂದರೆ ವರ್ಲ್ಡ್ ಕಪ್ಪಿಗೆ ಪ್ರಿಪ್ರೇಷನ್ ನಮೀಬಿಯಾಗೆ USA ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಡಿಯಾ ಎ ಅಗೇನ್ಸ್ಟ್ ಅವರು ಆಡ್ತಾ ಇದ್ದಾರೆ. ಸೊ ಇಂಡಿಯಾ ಎ ಸ್ಕ್ವಾಡಲ್ಲಿ ನೋಡಿ, ಸ್ಕ್ವಾಡ್ ಡಿಸ್ಪ್ಲೇ ಮಾಡ್ತೀನಿ ಹೆಂಗಿದೆ ಅಂತ. ಇದರಲ್ಲಿ ತಿಲಕ್ ವರ್ಮಾ ಅವರ ಹೆಸರು ಕೂಡ ಕಾಣಿಸ್ತಿದೆ. ಕ್ಯಾಪ್ಟನ್ಸಿ ಬಂದು ಆಯುಷ್ ಬದೋನಿ ಅವರು ಕ್ಯಾಪ್ಟನ್ಸಿನ ಕಂಪ್ಲೀಟ್ಲಿ ಯಂಗ್ ಟೀಮ್ ಮಾಡ್ತಾ ಇದೆ. T20 ವರ್ಲ್ಡ್ ಕಪ್ಪಲ್ಲಿ ಇರುವಂಥ ಟೀಮ್ ಅಲ್ಲ ಇದು ಒಂಥರ ನೋಡಿ ಸಪ್ರೇಟ್ ಟೀಮ್. ಈ ಟೀಮು ಕೂಡ ಒಳ್ಳೆ ಸಖತ್ತಾಗಿ ಕಾಣಿಸ್ತಾ ಇದೆ. ಗುರು ರವಿ ಬಿಷ್ಣೋಯ್ ಕೂಡ ಕಾಣಿಸ್ತಿದ್ದಾರೆ, ಖಲೀಲ್ ಅಹ್ಮದ್, ಮಯಾಂಕ್ ಯಾದವ್. ಸೊ ಒಳ್ಳೆ ಸೈಕಾಗಿ ಉರ್ವಿಲ್ ಪಟೇಲ್ ಆಗಿರ್ಬೋದು, ರಿಯಾನ್ ಪರಾಗ್, ತಿಲಕ್ ವರ್ಮಾ, ಆಮೇಲೆ ಜಗದೀಶನ್, ಪ್ರಿಯಾನ್ ಶಾರ್ಯ, ಅಶುತೋಷ್ ಶರ್ಮಾ, ನಮನ್ ಧೀರ್. ಸೊ ಇದು ಕೂಡ ಒಳ್ಳೆ ಕ್ವಾಲಿಟಿ ಟೀಮ್ ಥರನೇ ಕಾಣಿಸ್ತಿದೆ. ಒಂಥರ ಟೀಮ್ ಬಿ ಅಂತ ಹೇಳಬೇಕು, ಇನ್ನು ಟೀಮ್ ಸಿನೇ ಅಂತಲೇ ಹೇಳ್ಬೇಕು ಇದು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಯಾಕಂದರೆ ಅಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ, ಕ್ಲಿಯರ್ ಮಾಡೋಕ್ಕಾಗದಿರೋ ಸ್ಟಾಕ್ ಇದೆ. T20s ಅಂತ ಬಂದಾಗ ಅಷ್ಟು ಜನ ಪ್ಲೇಯರ್ಸ್ಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಟೀಮ್ ಮಾಡುತ್ತೆ. ತಿಲಕ್ ವರ್ಮಾ ಫಿಟ್ ಆಗಿರೋದು ಖಂಡಿತ ಖುಷಿ ಆಗ್ತಾ ಇದೆ T20 ವರ್ಲ್ಡ್ ಕಪ್ಗೆ. ಅಪ್ಡೇಟ್ ನಂಬರ್ 2, ಪಾಕಿಸ್ತಾನ ಅಗೇನ್ಸ್ಟ್ ಆಸ್ಟ್ರೇಲಿಯಾ 3-3 T20 ಇಂಟರ್ನ್ಯಾಷನಲ್ ಮ್ಯಾಚ್ನ ಸೋತಿದೆ. ಪಾಕಿಸ್ತಾನದವರು ವಿಜಯ ಪತಾಕೆನ ಎತ್ತಿ ಆರಿಸ್ಬಿಟ್ಟವ್ರೆ. ಪಾಕಿಸ್ತಾನಿ ನೆಲದಲ್ಲಿ ಇವಾಗ ಕೊಲಂಬೋಗೆ ಶಿಫ್ಟ್ ಆಗಿದ್ದಾರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಸ್ಕ್ವಾಡ್ ಜೊತೆಗೆ. ಇಲ್ಲಿ ಇನ್ನೂ ಒಂದು ಆಘಾತಕರವಾಗಿರುವಂಥದ್ದು ಏನು ಅಂತಂದರೆ, ಇವರು ರಿಪ್ಲೇಸ್ಮೆಂಟ್ ಅವು ಇವೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಗೊತ್ತಿರೋದನ್ನೇ, ರೀಸೆಂಟಾಗಿ ಪ್ಯಾಟ್ ಕಮಿನ್ಸ್ಗೆ ಇಂಜುರಿ ಆಗಿದ್ದ ವಿಚಾರದಲ್ಲಿ ಅವರು ರಿಕವರ್ ಇನ್ನೂ ಆಗಿಲ್ಲ ಅಂತ. ಅವ್ರಿಗೆ ಆಗಿರುವಂಥ ಬ್ಯಾಕ್ ಇಂಜುರಿನಿದೆ, ಇನ್ನೂ 100% ರಿಕವರ್ ಆಗಿಲ್ಲ ಅಂತ ರಿಪ್ಲೇಸ್ಮೆಂಟ್ನ ಕೂಡ ಅನೌನ್ಸ್ ಮಾಡಿದ್ರು ಬೆನ್ ಅವ್ರನ್ನ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಜಾಶ್ ಹೆಜಲ್ವುಡ್ನು ಕೂಡ ಇನ್ನು ಸ್ಕ್ವಾಡಿಗೆ ಜಾಯ್ನ್ ಆಗಿಲ್ಲ. ಆ್ಯಂಡ್ ಇವರು ಇನಿಷಿಯಲ್ ಪಾರ್ಟ್ ಆಫ್ ದ ಟೂರ್ನಮೆಂಟಿಗೆ ಅವೈಲೇಬಲ್ ಇರೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಅಂದರೆ ಟೂರ್ನಮೆಂಟಿಂದ ಔಟ್ ಆಫ್ ದ ಟೂರ್ನಮೆಂಟು ಕೂಡ ಅಂದರೆ ಆಗ್ಬೋದು, ಚಾನ್ಸಸ್ ಇದೆ. ಇನ್ನು ಇನಿಷಿಯಲ್ ಪಾರ್ಟ್ ಆಫ್ ದ ಟೂರ್ನಮೆಂಟ್ಗೆ ಅವೈಲೇಬಲ್ ಇರೋದಿಲ್ಲ ಅಂತ. ಇನ್ನು ಅವರು ರಿಹ್ಯಾಬ್ ಪ್ರೊಸೆಸ್ಸಲ್ಲಿದ್ದಾರಂತೆ. ಯಾವಾಗ ಆಗಿದ್ದು ವ್ಯಾಷಸಲ್ಲಿ ಆದಂಥ ಇಂಜುರಿ ಅವರಿಗೆ ಇನ್ನು ರಿಹ್ಯಾಬ್ ಪ್ರೊಸೆಸ್ಸಲ್ಲೇ ಇದ್ದಾರೆ. ಇನ್ನು ಅದು ಕ್ಲಿಯರೆನ್ಸ್ನ ತೊಗೊಂಡು ಇವರು ಬರಬೇಕಾಗಿದೆ ಅಂತೆ. ಇನಿಷಿಯಲ್ ಪಾರ್ಟಿಗೆ ಅನ್ಅವೈಲೇಬಲ್ ಅಂತೆ. ಅದು ಎಷ್ಟು ಮ್ಯಾಚಿಗೆ ಅನ್ಅವೈಲೇಬಲ್ ಅಂತ ಕರೆಕ್ಟಾಗಿ ಇನ್ನೂ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ. ಸೊ ಒಂಥರ ಬ್ಯಾಕಪ್ ಆಗಿ ಇವರು ಮತ್ತೊಬ್ಬ ಪ್ಲೇಯರ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಅದೇ ಸಿಂಗ್ ಅಬೌಟ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಒಳ್ಳೆ ಬೌಲರ್ನ ಹೆಂಗೆ ನೋಡೋಕೆ ಹೋಯ್ತು ಅಂದರೆ. ಬಟ್ ಜಾಶ್ ಹೆಜಲ್ವುಡ್ ಇತ್ತು ಅಂತಂದರೆ ಅದ್ರ ತಾಕತ್ತೆ ಬೇರೆ, ರಿದಮೇ ಬೇರೆ, ಎಲ್ಲನೂ ಬೇರೆ. ಸೊ ಇಲ್ಲಿ ನೋಡ್ತಾರೆ ಪ್ಯಾಟ್ ಕಮಿನ್ಸ್ ಇಲ್ಲ, ಜಾಶ್ ಹೆಜಲ್ವುಡ್ ಇಲ್ಲ ಅಂತಂದರೆ ಒಂಥರ ಯಾಕೋ ಇವ್ರು ನೋಡಿದ್ರೆ ಇಲ್ಲಿ 3 ಮ್ಯಾಚ್ ಸೋತ್ಬಿಟ್ಟು ಬೇರೆ ಬರ್ತಾವ್ರೆ. ಸೊ ಇದೆಲ್ಲ ಫ್ಲೋ ನೋಡ್ತು ಅಂತಂದರೆ ಯಾಕೋ ಕಷ್ಟಕರವಾಗೇ ಕಾಣಿಸ್ತೆ ಕ್ರಿಕೆಟ್ ಆಸ್ಟ್ರೇಲಿಯಾಗೆ. ಮುಂಚೆ ಆದರೆ ಒಂಥರ ಪರವಾಗಿಲ್ಲ, ಒಂದು ರೇಂಜಿಗೆ ಫೇವ್ರೇಟ್ಸ್ ಅಂತಲೂ ಕೂಡ ಅಂತ ಇದ್ವಿ, ಚೆನ್ನಾಗಿದೆ ಟೀಮ್ ಅಂತ. ಸ್ಕ್ವಾಡ್ ಅನೌನ್ಸ್ ಆಗ್ತಿದ್ದಂಗೆ ಇನಿಷಿಯಲ್ ಪ್ರಿಲಿಮಿನರಿ ಸ್ಕ್ವಾಡು. ಬಟ್ ಇವಾಗ ಯಾಕೋ ಅಷ್ಟರ ಮಟ್ಟಿಗೆ ಖಂಡಿತ ಸ್ಟ್ರಾಂಗ್ ಆಗಂತೂ ಕಾಣಿಸ್ತಿಲ್ಲ ಆಸ್ಟ್ರೇಲಿಯನ್ ಟೀಮು. ಜಾಶ್ ಹೆಜಲ್ವುಡ್ ಬರಬೇಕಾಗಿದೆ ನೋಡಿ. ಪ್ಯಾಟ್ ಕಮಿನ್ಸು ಇಲ್ಲ, ಜಾಶ್ ಹೆಜಲ್ವುಡ್ ಇಲ್ಲ ಅಂತಂದರೆ ಖಂಡಿತ ಅವರ ಬೌಲಿಂಗ್ ಅಟ್ಯಾಕ್ ಏನಿದೆ, ಫಾಸ್ಟ್ ಬೌಲಿಂಗ್ ಅಟ್ಯಾಕು ಒಂದು ಸ್ವಲ್ಪ ಅನ್ಸರ್ಟನ್ ಆಗೇ ಕಾಣಿಸುತ್ತೆ. ಹೋಪ್ಫುಲಿ ಬೇಗ ರಿಕವರ್ ಆಗ್ತಾರೆ ಅಂತ. ಯಾಕಂದರೆ ನಮ್ಮ RCB ಕೂಡ ಆಡಬೇಕು ಗುರು. T20 ವರ್ಲ್ಡ್ ಕಪ್ ಆಗ್ತಾ ಇದ್ದಂಗೆ ಜಾಶ್ ಹೆಜಲ್ವುಡ್ ನಾವೇನೋ ರಿಕವರ್ ಆಗಿದ್ದಾರೆ ಅಂತ ಅನ್ಕೊಂತು ಅಂದರೆ ಇನ್ನೂ ರಿಹ್ಯಾಬ್ ಪ್ರೊಸೆಸ್ ಇದ್ದಾರಂತೆ. ಅಪ್ಡೇಟ್ ನಂಬರ್ 3, ಕಾಮಿಡಿ ನೋಡು ಗುರು. ಇಲ್ಲಿ ಕೆವಿನ್ ಪೀಟರ್ಸನ್ ನಿನ್ನೆ ಇವ್ರ ಕಡೆಯಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರ್ತಾ ಇದ್ದಂಗೆ ಪಾಕಿಸ್ತಾನ ಗೌರ್ಮೆಂಟ್ ಕಡೆಯಿಂದ ಅವರೊಂದು ಟ್ವೀಟ್ನ ಮಾಡಿದರೆ, ನಾಟ್ ಶೋರ್ ಇಫ್ ಇಂಡಿಯಾ ಕ್ಯಾನ್ ಮೀಟ್ ಪಾಕಿಸ್ತಾನ್ ಇನ್ ದಿಸ್ ವರ್ಲ್ಡ್ ಕಪ್ ಫೈನಲ್ಸ್. ಅಂದರೆ ಫೈನಲ್ಸಲ್ಲಿ ಮೀಟ್ ಆದ್ರೂ ಕೂಡ ಕಾರಣಾಂತರಗಳಿಂದ ಏನಾದ್ರು ಮೀಟ್ ಆಗತ್ತಾರೆ ಏನಾರು ಆಯಿತು ಅಂತಂದರೆ ಇವರೇನಾದ್ರು ಮ್ಯಾಚ್ನ ಆಡೋದಕ್ಕೆ ರೆಫ್ಯೂಸ್ ಮಾಡ್ತಾರಾ, ಅಂದರೆ ಅದನ್ನು ಕೂಡ ಡಿನೈ ಮಾಡ್ತಾರೆ, ಆಡೋದಕ್ಕೆ ಬಿಟ್ಟೋಗ್ಬಿಡ್ತಾರಾ, ಬಾಯ್ಕಾಟ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ ಅಲ್ಲಿಂದ ನಾನು ಅಂತ ಕೇಳ್ತು ಅಂತ ಅಂದಾಗ, ಅಲ್ಲಿನ ಒಬ್ಬರು ಜರ್ನಲಿಸ್ಟು ಯಾರೋ ಉಲ್ಲಾಖಂತೆ ಇವರು ಹೇಳಿದ್ದಾರೆ ಪಾಕಿಸ್ತಾನ ಡಿಸೈಡ್ ಮಾಡುತ್ತೆ ಅದನ್ನು ಆಡಬೇಕಾ ಆಡಬಾರ್ದಾ ಅಂತ, ಇಂಡಿಯಾ ಮೇಲೆ ಆಡಬೇಕಾ ಆಡಬಾರ್ದಾ ಅಂತ. ಹೌದು ಗೋರೋ, ನಾವು ನಿಮ್ಮ ಇಂಡಿಯಾದವ್ರೇನು ಇಲ್ಲಿ ತುದಿಗಾಲಲ್ಲಿ ಕಾಯ್ಕೊಂಡು ಕೂತ್ಕೊಂಡಿಲ್ಲ. ವರ್ಲ್ಡ್ ಕಪ್ ಗೆಲ್ಲೋದು ನಮ್ಮ ಮೇಯ್ನ್ ಏಮು. ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಕ್ವಶನೇ ರಾಂಗ್ ಐತೆ. ಅಂದರೆ ಕೆವಿನ್ ಪೀಟರ್ಸನ್ ಈ ಥರ ಕ್ವಶನೇ ಹಾಕಕ್ಕೆ ಹೋಗ್ಬಾರ್ದು. ನನ್ನ ಮಕ್ಳು ಹೆಂಗಿದ್ರು ಫೈನಲಿಗೆ ಬರಲ್ಲ, ಅದು ಗೊತ್ತಿರೋವಂಥ ವಿಚಾರ. ಏನೋ ಇಲ್ಲಿ ಆಸ್ಟ್ರೇಲಿಯಾ ಮೇಲೆ 3 ಮ್ಯಾಚ್ನ ಗೆದ್ಬಿಟ್ಟಿದ್ದು ಮಾತ್ರಕ್ಕೆ ಏನೋ ದೊಡ್ಡ ಪುಡಾಂಗಳ ಇವರು, ಏನೂ ಅಲ್ಲ. ಫೈನಲ್ಗೆಲ್ಲ ಬರೋವಂಥ ಸೀನೇ ಇಲ್ಲ, ಅಂಥರ ಟೀಮೇ ಕಾಣಿಸ್ತಾ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲು ನೋಡೋಣ ಅದೇನೇನು ಆಗುತ್ತೆ ಅಂತ. ಏನೋ ಇವ್ರೇನು ದೊಡ್ಡ ದಿಮಾಗ್ ತೋರಿಸ್ತಾವ್ರು ಗುರು. ಏನೋ ಇವರು ಡಿಸೈಡ್ ಮಾಡ್ತಾರಂತೆ, ಡಿಸೈಡ್ ಮಾಡಿಸ್ತಾರೆ ಇಷ್ಟೆಲ್ಲ ಏರಿ ICC ಅವ್ರು ನಿಮಗೆ. ಅಪ್ಡೇಟ್ ನಂಬರ್ 4, ಕಪಿಲ್ ದೇವ್ ಒಂದು ಸೆಟ್ ಮಾಡಿ ಕೊಟ್ಟಿದ್ದಾರೆ. T20s ಆರ್ ಗ್ರೇಟ್ ಬಟ್ ದ ರಿಯಲ್ ಕ್ರಿಕೆಟ್ ಸ್ಟಿಲ್
ಬಿಗಿನ್ಸ್ ವಿತ್ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಿದರೆ, ಸೊ ಇದನ್ನ ಒಪ್ಕೊಳ್ಳೇಬೇಕು. ಎಲ್ಲ ಕ್ರಿಕೆಟರ್ಸು ಕೂಡ ಖಂಡಿತ ಇದಕ್ಕೆ ಹ್ಞೂ ಅಂತಲೇ ಹೇಳ್ತಾರೆ. ನೀವು ಯಾವುದೇ ಒಬ್ಬ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಕ್ರಿಕೆಟರು ಲೆಜೆಂಡ್ಸ್ನ ಕೇಳ್ತು ಅಂತಂದರೆ, ವಿಚ್ ಇಸ್ ದ ರಿಯಲ್ ಫಾರ್ಮ್ ಆಫ್ ಕ್ರಿಕೆಟ್ ಅಂತ ಕೇಳ್ತು ಅಂತಂದರೆ, ಖಂಡಿತ ಮೆಜಾರಿಟಿ ಆಫ್ ಟೈಮ್ ಹೇಳಿದೆ ನನಗೆ ಟೆಸ್ಟ್ ಫಾರ್ಮೇಟ್ ಇಷ್ಟ. ಟೆಸ್ಟ್ ಫಾರ್ಮೇಟ್ ಆ್ಯಕ್ಚುಯಲ್ ಫಾರ್ಮೇಟು, ಯಾಕಂದರೆ ಅದರಲ್ಲೆಲ್ಲ ಕೂಡ ಟೆಸ್ಟ್ ಆಗುತ್ತೆ. T20ಸಲ್ಲಿ ಎಲ್ಲ ಟೆಸ್ಟ್ ಆಗೋದಿಲ್ಲ, ODIಸಲ್ಲೂ ಕೂಡ ಒಂದು ರೇಂಜಿಗೆ ಟೆಸ್ಟ್ ಆಗುತ್ತೆ. ಬಟ್ ಟೆಸ್ಟ್ ಅಂತ ಬಂದಾಗ ತಾಳ್ಮೆ ಆಗಿರಲಿ, ಯಾವಾಗ ಸ್ಪೀಡಾಗಿ ಹೋಗಬೇಕು, ಯಾವಾಗ ನಿಧಾನಕ್ಕೆ ಹೋಗಬೇಕು, ಯಾವಾಗ ರೊಚ್ಚಿಗೇಳಬೇಕು, ಯಾವಾಗ ಏನೇನು ಮಾಡಬೇಕು ಅನ್ನೋಂಥದ್ದನ್ನ ಒಂಥರ ಅದು ಟೆಂಪರ್ಮೆಂಟ್ನ ಟೆಸ್ಟ್ ಮಾಡೋದ್ರ ಜೊತೆಗೆ ಎಲ್ಲನೂ ಕೂಡ ಟೆಸ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ರಿಯಲ್ ಫಾರ್ಮೇಟ್ ಆಗಿದೆ. ಅಪ್ಡೇಟ್ ನಂಬರ್ 5, ಕರ್ನಾಟಕ ಇಂಟು ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್. ಮಗ, ಯಾರು ಕೂಡ ಅನ್ಕೊಂಡಿರಲಿಲ್ಲ ಇದು ಒಂದು ವಿಕ್ಟ್ರಿ ಸಿಗುತ್ತೆ ಅಂತ. ಯಾಕಂದರೆ ಬೇಕಾಗಿದ್ದು 40 ಓವರ್ಗೆ ನಮಗೆ 250 ರನ್ ಬೇಕಾಗಿತ್ತು ಪಂಜಾಬ್ ಅಗೇನ್ಸ್ಟ್. ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್ ಆಗಿತ್ತು. ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗಬೇಕು ಅಂತ ಅಂದಾಗ ದೇವದತ್ ಪಡಿಕ್ಕಲ್ಲು ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇರೋದು ಮೊದಲನೇ ಮ್ಯಾಚಲ್ಲಿ ಈ ಥರ ಒಂದು ಅನ್ಬಿಲೀವಬಲ್ ಚೇಸ್ನ ಮಾಡಿದ್ದಾರೆ ಅಂತ ಅಂದರೆ, ಜಸ್ಟ್ ಲೆಸ್ ದನ್ 28 ಓವರ್ಸಲ್ಲಿ ಹೊಡೆದಿರೋದು ಚೇಸನ್ನು ಮಾಡಿರೋದು ಪಂಜಾಬ್ ಅಗೇನ್ಸ್ಟು. ಪಂಜಾಬ್ ಅವ್ರು ಸಿಕ್ಕಾಪಟ್ಟೆ ಖುಷಿಯಾಗಿರೋ ಗೆದ್ಬಿಟ್ವಿ, ಇನ್ನೇನು ಗೆದ್ದೇ ಬಿಟ್ವಿ ಅನ್ನೋ ಥರ ಇದ್ದರು. ಬಟ್ ದೇವದತ್ ಪಡಿಕ್ಕಲ್ ಹೊಡೆದಂಥ ಸೆಂಚುರಿ ಏನಿದೆ ನಮಗೆ ಮ್ಯಾಚ್ನ ಗೆಲ್ಸೋದ್ರ ಜೊತೆಗೆ ಕ್ವಾರ್ಟರ್ ಫೈನಲ್ಗೂ ಕೂಡ ಇದು ಕರ್ಕೊಂಡು ಹೋಯಿತು. ಸೊ ಅನ್ಬಿಲೀವಬಲ್ ಚೇಸ್ ಅಂತ ಹೇಳಬೇಕು. ಇದಂತೂ ಖಂಡಿತ ನೆನಪಲ್ಲಿ ಇಟ್ಕೊಂಡಿರ್ತಾರೆ ದೇವದತ್ ಪಡಿಕ್ಕಲ್. ಯಾಕಂತಂದರೆ ಅವರು ಗೆಲ್ಸಿದ್ರು ಅಂತ ಮಾತ್ರ ಅಲ್ಲ, ಮೊದಲನೇ ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಈ ಥರ ಒಂದು ಕ್ರೂಷಿಯಲ್ ಮ್ಯಾಚಲ್ಲಿ ಒಂಥರ ನಾಕೌಟ್ ಗೇಮಲ್ಲಿ ಈ ಥರ ಒಂದು ಗೆಲ್ಸ್ಬಿಟ್ಟು ಟೀಮ್ನ ಕ್ವಾರ್ಟರ್ ಫೈನಲ್ಗೆ ಕರ್ಕೊಂಡು ಹೋಗಿದೆ ಅಂತ ಇದು ಒಂಥರ ಎಷ್ಟು ಮ್ಯಾಚ್ ನೆನಪಿರುತ್ತೋ ಇರಲ್ವೋ ಗೊತ್ತಿಲ್ಲ. ಒಳ್ಳೆ ಕನ್ನಡಿಗರಿಗಂತೂ ಈ ಮ್ಯಾಚ್ ಅಂತೂ ಖಂಡಿತ ನೆನಪಿದ್ದೇ ಇರುತ್ತೆ. ಅಂಥ ಅನ್ಬಿಲೀವಬಲ್ ಚೇಸ್ ಆಗಿದೆ ಪಂಜಾಬ್ ಅಗೇನ್ಸ್ಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್.